ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಬಂದು ಶುಕ್ರವಾರದ ವ್ಲಾಗ್ನ ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ವ್ಲಾಗ್ನಲ್ಲಿ ನಾನು ಯಾರೆಲ್ಲ ತುಂಬ ಸಾಲ ಮಾಡಿಕೊಂಡು ಅದರಿಂದ ಹೊರಬರೋಕ್ಕಾಗ್ತಾಯಿಲ್ಲ, ಅಂದರೆ ಋಣಭಾರ ಮುಕ್ತರಾಗ್ತಾಯಿಲ್ಲ, ಎಷ್ಟೇ ಸಾಲ ಇದ್ದರೂ ಎಷ್ಟೇ ಹಣಕಾಸಿನ ವ್ಯವಸ್ಥೆ ಇದ್ದರೂ ಆ ಸಾಲನ ನಾವು ತೀರ್ಸೋಕ್ಕಾಗ್ತಾಯಿಲ್ಲ, ಅದರಿಂದ ನಾವು ದೂರ ಬರೋಕ್ಕಾಗ್ತಾಯಿಲ್ಲ. ಋಣಭಾರ ಅನ್ನೋದು ತುಂಬ ಹೆಚ್ಚಾಗ್ತಿದೆ. ನಮಗೆ ಆದಾಯ ಇದ್ರೂ ಆ ಸಾಲನ ತೀರ್ಸೋದಕ್ಕಾಗ್ತಾಯಿಲ್ಲ. ಹೇಗೆ ಅದನ್ನು ಪರಿಹಾರ ಮಾಡ್ಕೊಳ್ಳೋದು? ಒಂದು ಸಣ್ಣ ವಿಧಾನದಿಂದ, ಸರಳ ವಿಧಾನದಿಂದ ಆ ಪರಿಹಾರನ ನಾನು ಹೇಗೆ ವಿಮುಕ್ತ ಮಾಡೋದು, ದೂರ ಮಾಡ್ಕೊಳ್ಳೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್. ಖಂಡಿತ ಈ ವಿಡಿಯೋ ನಿಮಗೆ ತುಂಬ ಉಪಯೋಗವಾಗುತ್ತೆ, ಯೂಸ್ಫುಲ್ ಆಗುತ್ತೆ. ಎಲ್ಲೂ ಸ್ಕಿಪ್ ಮಾಡ್ದಿಲ್ಲ ನನ್ನ ವೀಡಿಯೋಸ್ನ ನೋಡಿ. ಖಂಡಿತ ನಿಮಗೆ ಈ ವಿಡಿಯೋಯಿಂದ ನಿಮ್ಮ ಮನೆಗೆ, ನಿಮಗೆ ಒಳ್ಳೆಯದಾಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಖಂಡಿತ ಹೇಗೆ ನಾವು ಎಷ್ಟೇ ಸಾಲ ಇರುತ್ತೆ ಆ ಸಾಲನ ನಾವು ತೀರ್ಸೋಕ್ಕಾಗ್ತಾನೇ ಇರಲ್ಲ ಫ್ರೆಂಡ್ಸ್. ಹಾಗಾದರೆ ಹೇಗೆ ಅದನ್ನು ನಾವು ಸ್ವಲ್ಪ ಹಂತವಾಗಿ ನಾವು ತೀರಿಸ್ಕೊಂಬರೋದು, ಯಾವ ರೀತಿ ಮಾಡೋದು, ಒಂದು ಪೂಜೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನಾನು ಇವತ್ತಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಅಂದರೆ ಒಂದೇ ಸಲ ಯಾರೂ ಹಣನ ತೀರ್ಸೋದಕ್ಕಾಗಲ್ಲ, ಹಂತವಾಗಿ ಹಣನ ತೀರಿಸ್ಬೇಕು. ನಾವು ಎಷ್ಟೇ ಹಣದ ವ್ಯವಸ್ಥೆ ಇದ್ದರೂ ಆ ಹಣನ ತೀರ್ಸೋಕ್ಕಾಗಲ್ಲ. ಅದರಿಂದ ನಮ್ಮ ಮನೆಯ ಏನು 4 ಮೂಲೆ ಬರುತ್ತೆ, ನಮ್ಮ ಮನೆಯ 4 ಮೂಲೆ, ಆ ಮೂಲೆಯಲ್ಲಿ ನಾವು ಉಪ್ಪನ್ನು, ನಮ್ಮ ಹೊಸದಾಗಿ ಒಂದು ಪ್ಯಾಕು ಉಪ್ಪು ಬಳಸಿರಬಾರ್ದು. ಆ 4 ಮೂಲೆಗೆ ಅಂದರೆ ಕ್ಲೀನ್, ಆ ಮೂಲೆಯನ್ನು ನಾವು ಸ್ವಚ್ಛ ಮಾಡಿಡಬೇಕು. ಯಾಕೆ ಸ್ವಚ್ಛ ಮಾಡಬೇಕು ಅಂದರೆ ಅದು ಕೂಡ ಒಂದು ಲಕ್ಷ್ಮಿ ಥರ ಅಲ್ವಾ ಉಪ್ಪು. ಅದನ್ನು ನಾವು ತಗೊಂಡು ನೀಟಾಗಿ ಆ ಮೂಲೆಯನ್ನು ಸ್ವಚ್ಛ ಮಾಡಬೇಕು. 4 ಮೂಲೆ, ನಮ್ಮ ಮನೆಯ 4 ಮೂಲೆ, ಏನು ಮೂಲೆಗಳು, ದಿಕ್ಕುಗಳು ಬರುತ್ತೆ ಮೂಲೆಯಲ್ಲಿ, ನೈಋತ್ಯ, ಇವು ಮೂಲೆ ಬರುತ್ತಲ್ಲ, ಅಗ್ನಿ ಮೂಲೆ, ಆ ಥರ ದೇವ್ರ ಮೂಲೆ, ಒಂದು 4 ಮೂಲೆ. ನಾವು ನಮ್ಮ ಮನೆ ಚೌಕಾಕಾರವಾಗಿದೆ ಅಂದರೆ 4 ಮೂಲೆಗೆ, ಒಂದೊಂದು ಮೂಲೆಗೂ ನಾವು ಆ ಸ್ವಚ್ಛನ ಮಾಡಿ ಅದ ನಂತರ ಆ ಉಪ್ಪನ್ನು ಹಾಕಬೇಕು. ಒಂದು ಹಿಡಿ ಉಪ್ಪನ್ನು ನಾವು ತೆಗೆದು ಹಾಕಬೇಕು. ತೆಗೆದು ಹಾಕಿದ್ಮೇಲೆ ನಾವು ದೇವ್ರ ಮನೆಯಲ್ಲಿ ದೀಪನ ಹಚ್ಚಿಟ್ಟು ನಂತರ 4 ಮೂಲೆಗೆ ಏನು ಉಪ್ಪು ಹಾಕಿರ್ತೀವಿ ಅದನ್ನು ನಾವು ಪೂಜೆ ಮಾಡ್ಕೊಂಡು ಬರಬೇಕು. ಪೂಜೆ ಮಾಡಿದ ನಂತರ ನಮ್ಮ ಮನಸ್ಸಿನಲ್ಲಿ ಭಕ್ತಿಯಿಂದ ಪ್ರಾರ್ಥನೆ ಮಾಡ್ಕೋಬೇಕು, ಒಂದು ಸಂಕಲ್ಪ ಮಾಡ್ಕೋಬೇಕು. ನಮಗೆ ಯಾವ ರೀತಿ ದುಃಖ ಸಂಕಟ ಅಂದರೆ ಕಷ್ಟಗಳಿರ್ತವೆ, ಅದ್ರ ಪ್ರಕಾರ ನಿಮಗೆ ಯಾವುದು ಬೇಕು, ಹಣಕಾಸಿನ ವ್ಯವಸ್ಥೆ, ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ ಇದ್ದರೆ ಅದ್ರ ಬಗ್ಗೆ, ನಿಮಗೆ ಯಾವ ಸಮಸ್ಯೆ ಇರುತ್ತೆ ಆ ಸಮಸ್ಯೆ ಬಗ್ಗೆ ನೀವು ಮನಸ್ಸಿನಲ್ಲಿ ಸಂಕಲ್ಪನ ಮಾಡಿಕೊಂಡು ಈ ರೀತಿ ಪೂಜೆನ ಮಾಡಬೇಕು. ಮನೆಯಲ್ಲಿ 4 ಮೂಲೆಗಳಿಗೆ ಒಂದೊಂದು ಮೂಲೆಗೂ ಉಪ್ಪನ್ನು ಹಾಕಬೇಕು. ಉಪ್ಪನ್ನು ಹಾಕಿ ನಂತರ ಪೂಜೆನ ಮಾಡಿ, ನಂತರ ಮಾರನೇ ದಿನ ಅದನ್ನು ಬೆಳಗ್ಗೆನೇ ಅದನ್ನು ತಗೊಂಡು ಒಂದು ಯಾರು ಓಡಾಡಲಿಲ್ಲ ಜಾಗ, ಮರ ಗಿಡದ ಬುಡ ಇರುತ್ತಲ್ಲ ಆ ಜಾಗಗಳಿಗೆ ತಗೊಂಡೋಗಿ ಅದನ್ನು ಹಾಕಿಬಿಡ್ಬೋದು. ಯಾರು ಓಡಾಡಬಾರ್ದು, ಆ ಜಾಗದಲ್ಲಿ ತುಳಿಬಾರ್ದು ಆ ಉಪ್ಪನ್ನು. ಅದು ಅದಾಗೆ ಕರಗೋಗುತ್ತೆ. ಅಂದರೆ ಕರಗ್ತಾ ನಮ್ಮ ಸಮಸ್ಯೆಗಳು, ನಮ್ಮ ಋಣಭಾರ ಒಂದು ಹಂತವಾಗಿ ಕ್ಲಿಯರ್ ಆಗುತ್ತೆ ಫ್ರೆಂಡ್ಸ್. ಇದನ್ನು ಪ್ರತಿ ಶುಕ್ರವಾರ, ಇದನ್ನು ಗೋಧೋಳಿ ಲಗ್ನ ಸಂಜೆ 5-5:30 ಮಧ್ಯದಲ್ಲಿ ಗೋಧೋಳಿ ಲಗ್ನ ಅಂತೇಳಿ ಬರುತ್ತೆ. ಆ ಲಗ್ನದಲ್ಲಿ ಈ ಪೂಜೆಯನ್ನು ಮಾಡಿದ್ರೆ ಖಂಡಿತವಾಗೂ ನಿಮಗೆ ಒಳ್ಳೆಯ ಫಲ ಸಿಗುತ್ತೆ. ಯಾಕೆ ಅಂದರೆ ನಾನು ಕೂಡ ಅದೇ ರೀತಿ ಮಾಡ್ತಾಯಿದ್ದೀನಿ. ಇದನ್ನು 9 ಶುಕ್ರವಾರ ನಾವು ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡಿದ್ರೆ ನಮಗೆ ತುಂಬ ಸಾಲ ಇರುತ್ತೆ, ಅದನ್ನು ಹೇಗಪ್ಪ ತೀರಿಸೋದು? ಆದರೆ ತೀರ್ಸೋಕ್ಕೆ ನಮ್ಮ ಹತ್ರ ಹಣ ಇರುತ್ತೆ, ಬಟ್ ಅದನ್ನು ತೀರ್ಸೋಕ್ಕಾಗ್ತಾ ಇರಲ್ಲ. ಅದನ್ನು ವಾಪಸ್ ಹಣನ ಕೊಡೋಕ್ಕಾಗ್ತಾ ಇರಲ್ಲ. ಏನೋ ಕೊಡೋಕೆ ಅಂತ ಹೋಗಿರ್ತೀವಿ, ಮತ್ತೆ ಏನಾದರೂ ತೊಂದರೆಗಳು ಬರ್ತಾನೆ ಇರುತ್ತೆ. ಆ ತೊಂದರೆಗಳನ್ನು ನಿವಾರಿಸಬೇಕು ಅಂತಂದರೆ ಈ ರೀತಿ ಪೂಜೆನ ಮಾಡಿ. ಇದು ಫಸ್ಟ್ನೇ ವಿಧಾನ, ಫಸ್ಟ್ನೇ ಪೂಜೆ. ಇನ್ನೊಂದು 2ನೇದು, ನಮ್ಮ ಊರಿನಲ್ಲಿ ಹಳ್ಳಿ ಕಡೆ ಹಸು ಇದ್ದೇ ಇರುತ್ತೆ ಫ್ರೆಂಡ್ಸ್. ಹಸುಗೆ ಪ್ರತಿ ಶುಕ್ರವಾರ 9 ಶುಕ್ರವಾರ ಹಾಲು ಪಾಯಸನ ಮಾಡಿ ಹಸುವಿಗೆ ನೈವೇದ್ಯವನ್ನು ಕೊಟ್ಟರೆ ಅದು ಕೂಡ ಒಳ್ಳೆಯದಾಗುತ್ತೆ.
ನಮ್ಮ ಮನೆಯಲ್ಲಿ ಹಸು ಇಲ್ಲ ಅಂದರೆ ಬೇರೆ ಮನೆಗಳಲ್ಲಿ ಕೂಡ ಹಸು ಇದ್ದೇ ಇರುತ್ತೆ. ಸಿಟಿಗಳು ಕೂಡ ದೇವಸ್ಥಾನಗಳಲ್ಲಿ ಹಸುಗಳನ್ನ ಸಾಕೇ ಇರ್ತಾರೆ, ಮಠಗಳಲ್ಲಿ ದೇವಸ್ಥಾನಗಳಲ್ಲಿ ಹಸುಗಳನ್ನ ಸಾಕೇ ಇರ್ತಾರೆ ಫ್ರೆಂಡ್ಸ್. ಅಲ್ಲಿ ಹೋಗಿ ನೀವು ಹಾಲು ಪಾಯಸನ ಮಾಡಿ ಅದಕ್ಕೆ ನೈವೇದ್ಯನ ಇಟ್ಟರೆ ಅದು ಹಸು ಯಾಕೆ ಅಂದರೆ ಮುಕ್ಕೋಟಿ ದೇವತೆಗಳನ್ನು ಒಳಗೊಂಡಿರುತ್ತೆ. ಅಂದರೆ ಮುಕ್ಕೋಟಿ ದೇವತೆಗಳು ಅಲ್ಲಿ ಸ್ಥಾನನ ನೆಲೆಸಿರ್ತಾರೆ ಹಸುಗೆ. ಎಲ್ಲ ದೇವರುಗಳ ಆಶೀರ್ವಾದ ಆ ಹಸುವಿಂದ ನಮಗೆ ಸಿಗುತ್ತೆ. ಹಾಗಾಗಿ ಎಲ್ಲ ಪೂಜೆಗಳಲ್ಲೂ ಗೃಹ ಪ್ರವೇಶದಲ್ಲೂ ಕೂಡ ಅಷ್ಟೇ, ನಾವು ಹಸುನ ಹೊರಗೆ ಕರೆದು ಒಳಗೆ ಮನೆ ಒಳಗೆ ಕರ್ಕೊಂಬಂದು ಪೂಜೆನ ಮಾಡ್ತೀವಿ. ನೀವು ಮನೆ ಒಳಗೆ ಬಂದು ಹಸು ಬಂದು ನೀವು ಆ ರೀತಿ ಹಾಲು ಪಾಯಸನ ನೈವೇದ್ಯ ಮಾಡಿದ್ರೆ ಇನ್ನೂ ತುಂಬ ಒಳ್ಳೆಯದು ಫ್ರೆಂಡ್ಸ್. ಅದು ಆ ಹಸು ಮುಕ್ಕೋಟಿ ದೇವತೆಗಳನ್ನ ನಮ್ಮ ದೇಹದಲ್ಲಿ ನೆಲೆಸಿರ್ತಾರೆ. ಹಾಗಾಗಿ ಹಾಲು ಪಾಯಸನ 9 ಶುಕ್ರವಾರ ಹಸುವಿಗೆ ನೈವೇದ್ಯವನ್ನು ಮಾಡಿ ಅದರಿಂದ ಕೂಡ ನಮ್ಮ ಋಣಭಾರ ಕಡಿಮೆ ಆಗುತ್ತೆ ನಮಗೆ. ಇನ್ನೊಂದು ಮೂರನೇದು ಬಂದು ತೀರಾ ತುಂಬ ಸಾಲ ಇರುತ್ತೆ, ಲಕ್ಷಗಟ್ಟಲೆ ಕೋಟಿಗಟ್ಟಲೆ ಸಾಲ ಇರುತ್ತೆ, ಅಷ್ಟೇ ಆದಾಯ ಕೂಡ ಇರುತ್ತೆ. ಆದರೆ ನಾವು ಯಾವುದನ್ನೇ ತೀರ್ಸೋದಕ್ಕೆ ಆಗ್ತಾ ಇರಲ್ಲ. ಏನೇ ಒಂದು ತೀರ್ಸೋಕ್ಕೆ ಅಂತ ಹಣವನ್ನು ತೊಗೊಂಡು ಹೋಗ್ತಿರ್ತೀವಿ, ಮತ್ತು ಅದು ಕೂಡಿಟ್ಟಿರ್ತೀವಿ, ಮತ್ತು ಅದಕ್ಕೆ ರಿಟರ್ನ್ ಇನ್ನೊಂದು ಕಷ್ಟಗಳು ಬರುತ್ತೆ. ಆ ಹಣನ ನಾವು ಅದಕ್ಕೆ ಇನ್ವೆಸ್ಟ್ ಮಾಡ್ತೀವಿ. ಆ ರೀತಿ ಆದಾಗ ನಾವು ಇನ್ನೂ ಒಂದು ಉಪಾಯ ಇದೆ. ನಮ್ಮ ತೂಕದಷ್ಟು ಉಪ್ಪನ್ನು ತಗೊಂಡು ಒಂದು ಹರಿಯೋ ನದಿಗೆ ತಗೊಂಡೋಗಿ, ನಮ್ಮ ತೂಕದಷ್ಟು ಉಪ್ಪನ್ನು ಹರಿಯೋ ನೀರಿಗೆ ತಗೊಂಡೋಗಿ ಹರಿಯೋ ನೀರಿಲಿ 3 ಸಲ ಮುಳುಗಿ ಉಪ್ಪನ್ನು ಹಿಡ್ಕೊಂಡು 3 ಸಲ ಮುಳುಗಿದಾಗ ಅದು ನೀರಿನ ಜೊತೆ ಉಪ್ಪು ಕೂಡ ಕರಗೋಗುತ್ತೆ. ಹಾಗೆ ಕರಗೋದಾಗ ಎಷ್ಟು ಹರಿದು ಹೋಗುತ್ತೋ ಅಷ್ಟು ನಮ್ಮ ಕಷ್ಟಗಳು ಕೂಡ ನಿಧಾನವಾಗಿ ಹರ್ಕೊಂಡು ಹೋಗ್ತವೆ. ನಮ್ಮ ಋಣಭಾರ ಕೂಡ, ನಮ್ಮ ಸಾಲಗಳು ಎಲ್ಲ ನೀರಲ್ಲಿ ಕರಗೋಗ್ತವೆ. ಉಪ್ಪನ್ನು ತೊಗೊಂಬಂದು ಪೂಜೆ ಮಾಡಿ ಅದನ್ನು ಕರಗಿಸ್ತೀವಲ್ಲ, ಅದರಿಂದ ತೊಂದರೆ ಆಗಲ್ವಾ ಅಂತ ಅನ್ಬೋದು. ಖಂಡಿತ ಇಲ್ಲ. ಅದು ನೆಗೆಟಿವ್ ಎನರ್ಜಿನ ಉಪ್ಪು ತಗೊಂಡು ನಮ್ಮಿಂದ ದೂರ ಹೋಗುತ್ತೆ ಅನ್ನೋದೊಂದು ಮಾತ್ರ ಹೇಳ್ಬೋದು ಫ್ರೆಂಡ್ಸ್. ಇದೇನು ದುಡಿಲೇಬಾರ್ದು, ಉಪ್ಪನ್ನು ಒಂದು ನೀರನ್ನು ದುಡಿದು ಹಣವನ್ನು ಸೇವಿಟ್ ಮಾಡ್ದಲೇ ಉಪ್ಪನ್ನೇ ನೀರಿನಲ್ಲಿ ತೊಗೊಂಡೋಗಿ ಬಿಟ್ಬಿಟ್ರೆ ನಮಗೆ ಕಷ್ಟಗಳು ಹೋಗ್ಬಿಡುತ್ತಾ, ದುಡಿಯೋದೇ ಬೇಡವಾ ಅಂತ ಕೂಡ ನೀವು ಪ್ರಶ್ನೆ ಬರ್ಬೋದು ನಿಮ್ಮ ಮನಸ್ಸಿನಲ್ಲಿ, ನಿಮ್ಮ ಮೈಂಡ್ನಲ್ಲಿ. ಆ ರೀತಿ ಅಂತ ಅಂದರೆ ಏನು ಹೇಳ್ತೀನಿ ಅಂತಂದರೆ, ಆ ಪ್ರಶ್ನೆಗೆ ನಾನು ಫ್ರೆಂಡ್ಸ್, ಕಷ್ಟಗಳು ಒಂದೇ ಹಂತವಾಗಿ ನಾವು ತೀರ್ಸೋಕ್ಕಾಗಲ್ಲ, ಮುಗ್ದೋಗಲ್ಲ ನಮ್ಮ ಕಷ್ಟಗಳು. ಹಂತವಾಗಿ ನಮ್ಮ ಕಷ್ಟಗಳು ಮುಗ್ದೋಗ್ತವೆ ಅಂತ ಅಂದರೆ ನಾವು ಒಂದೇ ಸಲ ದೊಡ್ಡವರಾಗೋದಕ್ಕಾಗಲ್ಲ. ಹಾಗೆಯೇ ನಮ್ಮ ಕಷ್ಟಗಳು ಕೂಡ, ನಮ್ಮ ಸಾಲಗಳು ಕೂಡ ಒಂದೇ ರೀತಿಲಿ ಒಂದೇ ಹಂತವಾಗಿ ನಮಗೆ ತೀರ್ಸೋಕ್ಕಾಗಲ್ಲ. ಯಾವುದೇ ಒಂದು ಮುಖಾಂತರ ನಾವು ಪೂಜೆ, ದೇವರು ಎಲ್ಲನೂ ಮೊರೆ ಹೋಗಬೇಕು. ಈ ರೀತಿ ಮಾಡಿ ನೋಡಿ, ನಿಮಗೆ ಖಂಡಿತ ಒಳ್ಳೆಯ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್. ಖಂಡಿತ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಮತ್ತೊಮ್ಮೆ ಇನ್ನೊಂದು ಸಲ ಹೇಳ್ತೀನಿ, ಒಂದು ನಿಮ್ಮ ತೂಕದಷ್ಟು ಉಪ್ಪನ್ನು ತಗೊಂಡು ಒಂದು ಹರಿಯೋ ನೀರಿಗೆ, ಇಲ್ಲ ನಿಂತಿರೋ ನೀರಿಗೆ, ನಿಮ್ಮ ಊರಿನಲ್ಲಿ ಕೆರೆ ಕಟ್ಟೆಗಳು ಇರ್ತವೆ, ಅಲ್ಲಿ ಹಾಕಬಾರ್ದು. ಅದು ಅಲ್ಲೇ ನಿಂತ್ಕೊಂಡ್ಬಿಡುತ್ತೆ. ಹರಿದು ಹೋಗಬೇಕು, ಉಪ್ಪು ಹರಿದು ನೀರಲ್ಲಿ ಹೋಗಬೇಕು ಅಂಥ ಜಾಗಗಳಿಗೆ. ಈಗ ಮಂಗಳೂರು ಸೈಡ್ ಹೋದರೆ ಕುಮಾರದ್ವಾರ, ನೇತ್ರಾವತಿ, ನಮ್ಮ ಕರ್ನಾಟಕದಲ್ಲಿ ಕಾವೇರಿ, ಬೆಂಗಳೂರು ಕಡೆ ಬಂದರೆ ಕಾವೇರಿ, ಈ ರೀತಿ ಸಂಗಮಗಳಲ್ಲಿ ಹರಿದು ಹೋಗೋ ನದಿಗಳಲ್ಲಿ ನಾವು ಉಪ್ಪನ್ನು ತಗೊಂಡೋಗಿ ಹಾಕಬೇಕು. ಅಂದರೆ ನಾವು ಮುಳುಗಬೇಕು, ಉಪ್ಪನ್ನು ಇಟ್ಕೊಂಡು ಮುಳುಗಬೇಕು. ಉಪ್ಪನ್ನು ಅಷ್ಟು ಎತ್ಕೊಂಡು ಹೋಗೋದಕ್ಕಾಗಲ್ಲ. ನಾವು 50 kg ತೂಕ ಇದ್ದರೆ 50 kg ಉಪ್ಪನ್ನು ಎತ್ಕೊಂಡು ಹೋಗೋದಕ್ಕಾಗಲ್ಲ ಅಂತ ಹೇಳಿದವರು ಬೇರೆಯವರ ಸಹಾಯ ಕೂಡ ತೊಗೋಬೋದು, ಅದರಲ್ಲೇನೂ ತೊಂದರೆ ಇಲ್ಲ ಫ್ರೆಂಡ್ಸ್. ಈ ರೀತಿ ಶುಕ್ರವಾರ ಮಾಡಿದ್ರೆ ತುಂಬ ಒಳ್ಳೆಯದು. ಮತ್ತು ಇದನ್ನು ಉಪ್ಪನ್ನು ತೊಗೊಂಡೋಗಿ ನೀರಲ್ಲಿ ಮುಳುಗೋದು ಶುಕ್ರವಾರ ಅಂತಲೇ ಏನಿಲ್ಲ, ನೀವು ಅದಕ್ಕೋಸ್ಕರನೇ ಹೋಗಬೇಕು ಅಂತ ಇಲ್ಲ. ಯಾವಾಗಲಾದರೂ ನೀವು ಆ ಕಡೆ ನದಿಗಳ ಕಡೆ ಹೋದಾಗ ನೀವು ಈ ರೀತಿ ಮಾಡಿದ್ರೆ ನಿಮ್ಮ ಕಷ್ಟಗಳು, ಸಂಕಷ್ಟಗಳು ಪರಿಹಾರ ಆಗ್ತವೆ ಫ್ರೆಂಡ್ಸ್. ಇದರಿಂದ ನಿಮ್ಮ ಸಾಲಗಳು, ನಿಮ್ಮ ಆರೋಗ್ಯ ಸಮಸ್ಯೆ ಆಗಲಿ, ಏನೇ ಒಂದು ಸಮಸ್ಯೆ ನಿಮ್ಮ ಮನೆಯಲ್ಲಿ ಯಾವುದೇ ಒಂದು ರೀತಿ ತೊಂದರೆ ಆಗಲಿ ಎಲ್ಲ ಪರಿಹಾರ ಆಗ್ತವೆ ಅಂತ ಹೇಳ್ಬೋದು. ಇದರಿಂದ ನಿಮ್ಮ ಸಾಲ ಆಗಲಿ, ಹಣಕಾಸಿನ ಸಮಸ್ಯೆ ಆಗಲಿ ತುಂಬ ಪರಿಹಾರ ಆಗುತ್ತೆ. ನಂತರ ನಿಮಗೆ ಒಳ್ಳೆ ಆದಾಯ ಕೂಡ ಸಿಗುತ್ತೆ ಅಂತ ಹೇಳ್ಬೋದು. ಇದು ಒಂದು
ಒಂದು ಪರಿಹಾರ ಅಂತ ಹೇಳ್ತೀನಿ ಫ್ರೆಂಡ್ಸ್. ಖಂಡಿತ ನಿಮಗೆ ಈ ವಿಡಿಯೋ ಇಷ್ಟ ಆಗುತ್ತೆ ಅಂತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಥ್ಯಾಂಕ್ ಯು. ಅದಕ್ಕಿಂತ ಮುಂಚೆ ಇನ್ನೂ ಯಾರೆಲ್ಲ ನನ್ನ ವೀಡಿಯೋಸ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿಲ್ಲ, ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಒಂದು ಲೈಕ್ಸ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಕಮೆಂಟ್ಸಲ್ಲಿ ನಿಮ್ಮ ಕಮೆಂಟ್ಸನ್ನು ತಿಳಿಸಿ.